ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಒಬ್ಬ ವ್ಯಕ್ತಿ ಚರ್ಮ ರೋಗಕ್ಕೆ ತುತ್ತಾದ್ರೆ ಆತನ ಆತ್ಮವಿಶ್ವಾಸವು ಕಡಿಮೆಯಾಗಿ ಕೀಳರಿಮೆ ಭಾವನೆ ಹೆಚ್ಚಾಗುತ್ತೆ. ಈ ಎರಡನ್ನೂ ಹೆಚ್ಚು ಮಾಡುವ ಚರ್ಮ ರೋಗ ಸೋರಿಯಾಸಿಸ್. ಈ ಚರ್ಮ ರೋಗವನ್ನ ಬಹಳಷ್ಟು ಜನರು ಸಾಧಾರಣ ಎಂದು ಭಾವಿಸುತ್ತಾರೆ. ಆದರೆ ಇದು ಸಾಧಾರಣವಲ್ಲ. ರೋಗ ನಿರೋಧಕ ಶಕ್ತಿ ಕುಂದುವಿಕೆಯ ಸೂಚಕ. ಇದೊಂದು ಎಚ್ಚರಿಕೆಯ ಗಂಟೆ. ಸೋರಿಯಾಸಿಸ್ ಮರಣಾಂತಿಕವಲ್ಲ, ಆದರೆ ದೀರ್ಘಕಾಲಿಕವಾಗಿ ಕಾಡುವ ರೋಗವಾಗಿದೆ. ಚರ್ಮದ ಮೇಲೆ ತುರಿಕೆಯಿಂದ ಕೂಡಿದ ಕೆಂಪು ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತೆ. ತಲೆ, ಮೊಣಕೈ, ಅಂಗೈ, ಪಾದ ಹಾಗೂ ಹೊಟ್ಟೆ ಮೇಲ್ಭಾಗದ ಚರ್ಮದ ಮೇಲೆ ಸೋರಿಯಾಸಿಸ್ ಕಾಣಿಸಿಕೊಳ್ಳುತ್ತೆ. ಸೋರಿಯಾಸಿಸ್ ಚರ್ಮ ರೋಗಿಗಳು ಭಯಪಡುವ ಅಗತ್ಯವೇ ಇಲ್ಲ. ಜೊತೆಗೆ ಈ ಕಾಯಿಲೆ ಬರದಂತೆ ತಡೆಯಲು ಅನೇಕ ಮಾರ್ಗಗಳಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ರಶ್ಮಿ ನಾಗ್ಲಿಕರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಸೋರಿಯಾಸಿಸ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ನೀವು ಹೇಳಲೇಬೇಕು, ಈ ಸೋರಿಯಾಸಿಸ್ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಹಲವಾರು ಚರ್ಮದ ಸಮಸ್ಯೆಗಳನ್ನ ನೋಡ್ಬೋದು. ಸ್ಕಿನ್ ಅಂತ ಹೇಳಿದಾಗ ಇಟ್ ಇಸ್ ದ ಲಾರ್ಜೆಸ್ಟ್ ಆರ್ಗನ್ ಆಫ್ ಅವರ್ ಬಾಡಿ ಅಂತ ಹೇಳ್ಬೋದು. ದೇಹದ ಒಂದು ಅತಿ ದೊಡ್ಡ ಅಂಗ ಅಂತ. ಇಟ್ ಆಕ್ಟ್ಸ್ ಆಸ್ ಎ ಥರ್ಮಲ್ ರೆಗ್ಯುಲೇಟರ್, ಒಂದು ಪ್ರೊಟೆಕ್ಷನ್ ಆಗಿ ವರ್ಕ್ ಮಾಡುತ್ತೆ. ಒಂದು ಡಿಟಾಕ್ಸಿಫಿಕೆಂಟ್ ಆಗಿ ವರ್ಕ್ ಮಾಡುತ್ತೆ. ಹಲವಾರು ಕೆಲಸ ಕಾರ್ಯನ ನಮ್ಮ ಚರ್ಮ ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಹಲವಾರು ಸ್ಕಿನ್ ಡಿಸಾರ್ಡರ್ಸ್ನ ನೋಡ್ತೀವಿ. ರೈಟ್ ಫ್ರಮ್ ದಿ ಪಿಂಪಲ್ಸ್, ಆಕ್ನೆ ಇರ್ಬೋದು, ಅಲರ್ಜಿಕ್ ರ್ಯಾಷಸ್ ಇರ್ಬೋದು, ಸೋರಿಯಾಸಿಸ್ ಆ್ಯಂಡ್ ವಿಟಿಲಿಗೋ ಅಂತ ಮೂರ್ ಆಫ್ ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ನ ಕೂಡ ನೋಡ್ಬೋದು. ಸೋರಿಯಾಸಿಸ್ ಅಂತ ಹೇಳಿದಾಗ ಇಟ್ ಇಸ್ ಅ ನಾನ್ ಕಾಂಟೇಜಿಯಸ್ ಡಿಸಾರ್ಡರ್ ಅಂತ. ಅಂದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಬದಲಾಗಿ ಅವರ ದೇಹದಲ್ಲೇ ಸ್ಪ್ರೆಡ್ ಆಗ್ಬೋದು. ಆ್ಯಂಡ್ ಥ್ರೂ ಜೆನೆಟಿಕ್ಸ್ ಕೂಡ ಈ ಸಮಸ್ಯೆ ಬರುವಂಥದ್ದು, ಆನುವಂಶಿಕವಾಗಿ ಬರ್ಬೋದು. ಈ ಸೋರಿಯಾಸಿಸ್ ಬಂದಾಗ ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಸಫರ್ ಆಗ್ತಿರ್ತಾರೆ. ದೈಹಿಕವಾಗಿ, ಮಾನಸಿಕವಾಗಿ ಅಂತ ಕೂಡ ಹೇಳ್ಬೋದು. ಮೋರ್ ಆಫ್ ಒಂದು ಹೊರಗಡೆ ಸ್ಕಿನ್ ರ್ಯಾಷಸ್ ಇದ್ದಾಗ ಒಳಗಡೆಯಿಂದ ಒಂದು ಕುಗ್ಗಿ ಹೋಗ್ತಿರ್ತಾರೆ ಅಂತಲೇ ಹೇಳ್ಬೋದು. ಈಗ ನಾರ್ಮಲ್ ಆಗಿ ಒಂದು ಸ್ಮಾಲ್ ರ್ಯಾಷಸ್ ಬಂತು ಅಥವಾ ಪಿಂಪಲ್ ಬಂತು, ಏನೋ ಒಂದು ಸ್ಕಿನ್ ಎರಪ್ಷನ್ಸ್ ಬಂತು, ಪಿಗ್ಮೆಂಟೇಷನ್ ಆಯಿತು ಅಂದರೆ ಹೇಗೆ ವರಿ ಮಾಡ್ತಾರೋ, ಹಾಗೆ ಸೋರಿಯಾಸಿಸ್ ಅಂತ ಹೇಳಿದಾಗ ಅವ್ರಿಗೆ ಒಂದು ಸ್ಪಾಟ್ ಆಗಿ ಶುರು ಆಗ್ಬೋದು ಅಥವಾ ಒಂದು ಎರಪ್ಷನ್ ಆಗಿ ಶುರು ಆಗ್ಬೋದು. ಮೋರ್ ಆಫ್ ಒಂದು ಪಸ್ ಫಾರ್ಮೇಷನ್ ಆಗಿ ಶುರು ಆಗ್ಬೋದು. ಇಡೀ ದೇಹವನ್ನೇ ಆವರಿಸುವಂಥದ್ದು. ಇದರಿಂದ ಅವರು ಮೆಂಟಲಿ ಆ್ಯಂಡ್ ಫಿಸಿಕಲಿ ಸಫರ್ ಆಗ್ತಿರ್ತಾರೆ. ಒಂದು ಸಾಮಾಜಿಕ ಪಿಡುಗು ಅಂತಲೇ ಹೇಳ್ಬೋದು. ಮೋರ್ ಆಫ್ ಒಂದು ಸೋಷಿಯಲ್ ಲೈಫಲ್ಲಿ ಮಿಂಗಲ್ ಆಗಕ್ಕೆ ಕಷ್ಟಪಡ್ತಿರ್ತಾರೆ. ಹಲವಾರು ಒಂದು ಸಮಯ ಸಮಾರಂಭಗಳಿಂದ ಒಂದು ಹಿಂದುಳಿಯುವಂಥದ್ದು, ಮ್ಯಾರೇಜ್ ಪ್ರಪೋಸಲ್ಸಿಂದ ಹಿಂದುಳಿಯುವಂಥದ್ದು. ಹೀಗೆ ಸೋರಿಯಾಸಿಸಿಂದ ಅವರು ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಸಫರ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಸೋರಿಯಾಸಿಸ್ ಅಂತ ಹೇಳಿದಾಗ ನಾರ್ಮಲ್ ಆಗಿ ನಮ್ಮ ಚರ್ಮದ ಲೈಫ್ ಸೈಕಲ್ ಏನಿದೆ, ವಿತಿನ್ ಒಂದು 20 to 35 ಡೇಸ್ ಒಳಗಡೆ ಹೊಸ ಚರ್ಮ ಬರುವಂಥದ್ದು, ಮತ್ತೆ ಶೆಡ್ ಆಗುವಂಥದ್ದು, ಮತ್ತೆ ಹೊಸ ಚರ್ಮ ಬರುವಂಥದ್ದು. ಈ ಪ್ರೋಸೆಸ್ ನಡೀತಾ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸಲ್ಲಿ ಈ ಪ್ರೋಸೆಸ್ ವಿತಿನ್ ಒಂದು 10 ಟೈಪ್ಸ್ ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತಲೇ ಹೇಳ್ಬೋದು. 8 to 10 ಡೇಸ್ ಒಳಗಡೆ ಹೊಸ ಚರ್ಮ ಬರುವಂಥದ್ದು. ಬರುವಂಥದ್ದು ಅಲ್ಲೇ ಡೆಪಾಸಿಟ್ ಆಗ್ತಾ ಬರುತ್ತೆ. ತದನಂತರ ಒಂದು ಪುಡಿ ಪುಡಿಯಾಗಿ ಉದುರುವಂಥದ್ದು ಇರ್ಬೋದು. ಒಂದು ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ಸೋರಿಯಾಸಿಸ್ ಅಂತಲೇ ಹೇಳ್ಬೋದು. ಇದು ಈ ದೇಹದ ಯಾವ ಭಾಗದಲ್ಲಿ ಕೂಡ ಕಾಣಿಸ್ಕೊಳ್ಬೋದು. ಹೆಚ್ಚಾಗಿ ನಾವು ತಲೆ ಭಾಗದಲ್ಲಿ ಕೂಡ ನೋಡ್ತೀವಿ. ಅದನ್ನು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಇನಿಷಿಯಲಿ ಇಟ್ ಇಸ್ ಮಿಸ್ಟೇಕನ್ ಫಾರ್ ಡ್ಯಾಂಡ್ರಫ್, ತಲೆ ಹುಟ್ಟು ಅಂತ ಅಂದ್ಕೊಂಡಿರ್ತಾರೆ. ಮೋರ್ ಆಫ್ ಒಂದು ದಿವಸ ಆದಮೇಲೆ ಅವ್ರಿಗೆ ಲೆಜನ್ಸ್ ಯಾವಾಗ ಕಿವಿ ಹಿಂದೆ ಬರೋಕ್ಕೆ ಶುರು ಆಗುತ್ತೋ, ಕುತ್ತಿಗೆ ಭಾಗದಲ್ಲಿ ಬರೋಕ್ಕೆ ಶುರು ಆಗುತ್ತೋ, ಆಗ ಸೋರಿಯಾಟಿಕ್ ಲೆಜನ್ ಅಂತ ಗೊತ್ತಾಗುವಂಥದ್ದು, ಅಥವಾ ಸೆಬರೋಯಿಕ್ ಡರ್ಮಟೈಟಿಸ್. ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಅಂತ ಹೇಳ್ಬೋದು. ಇನ್ನು ಸೋರಿಯಾಸಿಸ್ ಮೋರ್ ಆಫ್ ಒಂದು ಅಂಗಾಲು ಅಂಗೈನಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು. ಅಥವಾ ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಆಕ್ಸಿಲಾ ಫೋಲ್ಡ್ಸಲ್ಲಿ ಬರುವಂಥದ್ದು ಇರ್ಬೋದು. ಹಲವಾರು ರೀತಿಯಲ್ಲಿ ಸೋರಿಯಾಸಿಸ್ನ ನಾವು ನೋಡ್ಬೋದು. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ. ಮನೋಜ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮನೋಜ್ ಅವರೇ. ಹಲೋ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ನಮಸ್ತೆ, ಹೇಳಿ. ಮೇಡಮ್, ಅದೇನು ಒಂಥರ ಉಳ್ಕೊತಿ ಥರ ಆಗ್ಬಿಟ್ಟಿತ್ತು ಮೇಡಮ್. ಅದು
ಬ್ಯಾಕ್ ಸೈಡ್ ಎಲ್ಲ ಅಥವಾ ಕಣ್ ಕೆಳಗಡೆ ಹ್ಮ್ ಆಗ್ಬಿಟ್ಟಿದೆ. ಓಕೆ, ಕಣ್ ಕೆಳಗಡೆ ಆಗಿದೆಯಾ? ಹಾ, ಕಣ್ ಕೆಳಗಡೆನೂ ಆಗಿದೆ, ರೆಪ್ಪೆಟ್. ಓಕೆ, ಸೊ ಫಸ್ಟ್ ಯಾವ ಭಾಗದಲ್ಲಿ ಶುರು ಆಗಿದೆ ನಿಮಗೆ? ಫಸ್ಟ್ ಬ್ಯಾಕ್ ಸೈಡ್ ಆಗಿತ್ತು. ಹ್ಮ್ ಬ್ಯಾಕ್ ಸೈಡ್ ಇಂದ ಹಂಗೆ ಸ್ವಲ್ಪ ಫ್ರಂಟಿಗೆ ತಗೊಂತು. ಓಕೆ, ಹಾ. ಇವಾಗ ಹಂಗೆ ಕಣ್ಣ ಹತ್ರ ಎಲ್ಲ ಆಗಿದೆ. ಮೂಲಮ್ ಮೇಲೆ ಹತ್ತಿದೆ, ಯಾವ ಮೂಲಮ್ಗೂ ಹೋಗ್ತಾ ಇಲ್ಲ. ಮತ್ತೆ ಸ್ವಲ್ಪ ದಿನ ಹೋಗುತ್ತೆ, ಮತ್ತೆ ತಿರುಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಯಾವ ಥರ ಶುರು ಆಯ್ತು ನಿಮಗೆ? ಮನೇಲಿ ಯಾರಿಗಾದ್ರೂ ಇತ್ತಾ? ಹೌದು ಮೇಡಮ್, ಅದು ಫಸ್ಟ್ ಮುಂಚೆ ನಮ್ಮ ತಮ್ಮನ ಒಬ್ಬನಿಗೆ ಇತ್ತು. ಒಂದು ಸೋಪ್ ಸಾಬೂನು ಯೂಸ್ ಮಾಡಿದ್ಮೇಲೆ ನನಗೆ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಕ್ಲಿಯರ್ ಆಗಿದೆ, ಬಟ್ ನನಗೆ ಕ್ಲಿಯರ್ ಆಗಿದೆ. ಓಕೆ, ಸೊ ಖಂಡಿತ ನೀವು ಹೇಳ್ತಿರೋ ಪ್ರಕಾರ ಫಂಗಲ್ ಇನ್ಫೆಕ್ಷನ್ ಇರ್ಬೋದು. ಸೊ ಮೋರ್ ಆಫ್ ಒಂದು ರೌಂಡ್ ಪ್ಯಾಚಸ್ ಇದೆ ಅಂತ ಹೇಳಿದಾಗ ರಿಂಗ್ ವಾರ್ಮ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಖಂಡಿತ ನೋಡಬೇಕಾಗತ್ತೆ. ಸೊ ಮೋರ್ ಆಫ್ ಕಾಂಟೇಜಿಯಸ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬರುವಂಥದ್ದು. ಸೊ ಮನೆಯಲ್ಲಿ ನಿಮ್ಮ ಬ್ರದರಿಗೆ ಇತ್ತಂತ ಹೇಳ್ತಿದ್ದೀರಾ, ಸೊ ಮತ್ತೆ ನಿಮಗೆ ಬಂದಿದೆ ಅಂತ. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಮೋರ್ ಆಫ್ ಒಂದು ಇನ್ಫೆಕ್ಟೆಡ್ ಆರ್ಟಿಕಲ್ಸ್ ಯೂಸ್ ಮಾಡಿದಾಗ. ಸೊ ಅಥವಾ ಟವಲ್ಸ್ ಇರ್ಬೋದು. ಸೊ ಮೋರ್ ಆಫ್ ಹೈಜಿನಿಕ್ ಕಂಡೀಷನ್ ಮೇಂಟೈನ್ ಮಾಡಿಲ್ಲ ಅಂದರೂ ಕೂಡ ಸೊ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥದ್ದು, ಲೋ ಇಮ್ಯೂನ್ ಪವರಿಂದ ಬರುವಂಥದ್ದು. ಸೊ ಖಂಡಿತ ನೀವು ಒಂದ್ಸರಿ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಟ್ರೈ ಮಾಡ್ಬೋದು. ಸೊ ನ್ಯಾಚುರಲ್ ಮೆಡಿಕೇಷನ್ಸ್ ಇರುತ್ತೆ. ಸೊ ನಿಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡೋದು ಸಿಗುತ್ತೆ ಅಂತ ಹೇಳ್ಬೋದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ, ಸೊ ತದನಂತರ ಒಂದ್ಸರಿ ಎಕ್ಸಾಮಿನೇಷನ್ ಮಾಡಿ, ಇನ್ ಕೇಸ್ ಬ್ಲಡ್ ಟೆಸ್ಟ್ ಬೇಕಾದಲ್ಲಿ ಅದನ್ನು ಕೂಡ ಅಡ್ವೈಸ್ ಮಾಡ್ತೀವಿ. ಸೊ ಮತ್ತೆ ನೀವು ಟ್ರೀಟ್ಮೆಂಟ್ ಪಡ್ಕೊಳ್ಬೋದು. ಥ್ಯಾಂಕ್ ಯು ಮನೋಜ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಸೋರಿಯಾಸಿಸ್ನ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಹೇಗಿರುತ್ತೆ? ಸೊ ಸೋರಿಯಾಸಿಸ್ ಲಕ್ಷಣಗಳು ಅಂತ ಬಂದಾಗ ಸೊ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಒಂದು 80 to 90% ಆಫ್ ದಿ ಸೋರಿಯಾಸಿಸ್ ಕೇಸಸಲ್ಲಿ ಸೊ ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತ ಹೇಳ್ತೀವಿ. ಸೊ ಮೋರ್ ಆಫ್ ಒಂದು ಪುಡಿ ಪುಡಿಯಾಗಿ ಉದುರುವಂಥದ್ದಿರ್ಬೋದು. ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತ ಅಂದರೆ ಮೋರ್ ಆಫ್ ಒಂದು ಡ್ರೈನೆಸ್ ಹೆಚ್ಚಾಗುವಂಥದ್ದಿರ್ಬೋದು. ಸೊ ಈ ಥರ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇನ್ನು ಟೈಪ್ಸ್ ಅಂತ ಬಂದಾಗ ಮೋರ್ ಆಫ್ ಒಂದು ಗುಟ್ಟೆ ಸೋರಿಯಾಸಿಸ್ನ ನೋಡ್ತೀವಿ. ಸೊ ಗುಟ್ಟೆ ಸೋರಿಯಾಸಿಸ್ ಅಂತ ಹೇಳಿದಾಗ ಒಂದು ಕಾಯಿನ್ ಶೇಪ್ಡ್ ಲೆಷನ್ಸ್ ಅಥವಾ ಎರಪ್ಷನ್ಸ್ ಅಂತ, ಅಂದರೆ ಸಣ್ಣ ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಈ ಥರ ನೋಡುವಂಥದ್ದು. ಸ್ಮಾಲ್ ಎರಪ್ಷನ್ಸ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ತದನಂತರ ಒಂದು ಕಾಯಿನ್ ಶೇಪಲ್ಲಿ ದೊಡ್ಡದಾಗ್ತಾ ಬರುವಂಥದ್ದು. ಸೊ ಯೂಶಲಿ ಒಂದು ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ತದನಂತರ ಅದು ಇಡೀ ದೇಹವನ್ನೇ ಆವರಿಸುವಂಥದ್ದಿರ್ಬೋದು. ಇಫ್ ದ ಫ್ಯಾಮಿಲಿ ಹಿಸ್ಟ್ರಿ ಇಸ್ ದೇರ್, ಸೊ ಆ ಮಕ್ಕಳಲ್ಲಿ ಒಂದು ಅರ್ಲಿಯಾಗಿ ಬರೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಮಂಜಪ್ಪ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜಪ್ಪ ಅವರೇ. ಓಕೆ ಡಾಕ್ಟರ್, ಕರೆ ಕಟ್ಟಾಗಿದೆ. ಡಾಕ್ಟರ್, ಇನ್ನು ಸಾಕಷ್ಟು ಜನರಿಗೆ ನನಗೆ ಸೋರಿಯಾಸಿಸ್ ಇದೆ ಅನ್ನೋದು ಗೊತ್ತಾಗಲ್ಲ. ಆರಂಭಿಕ ಹಂತದಲ್ಲಿ ಇದೇನೋ ಕಜ್ಜಿ ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅವರು ಹೆಂಗೆ ಗುರುತಿಸೋದು ಸೋರಿಯಾಸಿಸ್ ಇದೆ ಅನ್ನೋದನ್ನ? ಸೊ ಸೋರಿಯಾಸಿಸಲ್ಲಿ ಲಕ್ಷಣಗಳು ಅಂತ ಹೇಳಿದಾಗ ಸೊ ಮೋರ್ ಆಫ್ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂದರೆ ತಲೆ ಭಾಗದಲ್ಲಿ ಕಾಣಿಸ್ಬೋದು. ಸೊ ಒಟ್ಟಾಗಿ ಕಾಣಿಸ್ಕೊಳ್ಳುತ್ತೆ, ಪುಡಿ ಪುಡಿಯಾಗಿ ಉದುರುವಂಥದ್ದಾಗುವಂಥದ್ದಿರ್ಬೋದು. ಸೊ ಅದು ಯಾವ ಭಾಗದಲ್ಲಿ ಒಂದು ತಲೆ ಕಾಣಿಸ್ಕೊಳ್ಳುತ್ತೋ ಸೊ ಅದರಲ್ಲಿ ಮೋರ್ ಆಫ್ ಒಂದು ಹೇರ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಭಾಗದಲ್ಲಿ ಕೂದಲು ಬೆಳೀತಿರೋದಿಲ್ಲ. ಸೊ ಅದು ಒಂದು ಲಕ್ಷಣ ಅಂತ ಹೇಳ್ಬೋದು. ಸೊ ಇನ್ನು ಕೆಲವರಿಗೆ ಅಂಗಾಲು ಅಥವಾ ಅಂಗೈನಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ನಾವು ಪಾಮರ್ ಅಥವಾ ಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಮೋರ್ ಆಫ್ ಒಂದು ನೈಫ್ ಕಟ್ಟಿಂಗ್ ಎಡ್ಜಸ್ ಅಂತ ಹೇಳ್ಬೋದು. ಸೊ ಬರ್ನಿಂಗ್ ತುಂಬ ಆಗ್ತಾ ಇರುತ್ತೆ, ಉರಿ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ದಿನನಿತ್ಯದ ಕೆಲಸ ಕೂಡ ಮಾಡ್ಕೊಳಕ್ಕಾಗ್ತಿರೋದಿಲ್ಲ. ಸೊ ಇನ್ನು ಮುಜುಗರ ಪಡ್ತಿರ್ತಾರೆ ಸೊ ಹೊರಗಡೆ ಹೋಗೋದಕ್ಕೂ. ಸೊ ಆ ಎರಪ್ಷನ್ಸ್ ತುಂಬ ಜಾಸ್ತಿ ಆದಾಗ ಮೋರ್ ಆಫ್ ಬರ್ನಿಂಗ್ ಆಗುವಂಥದ್ದು ಅಥವಾ ಸಿವಿಯರ್ ಡ್ರೈನೆಸ್ ಆಗುವಂಥದ್ದು, ರಫ್ ಆ್ಯಂಡ್ ಸ್ಕಿನ್ ಎಡ್ಜಸ್ ಅಂತ ಹೇಳ್ತೀವಿ. ಸೊ ಕೈ ಮುಟ್ಟಿದ್ರೆ ತುಂಬ ರಫ್ ಆಗಿರುತ್ತೆ. ಸೊ ಅದರಿಂದ ಕೂಡ ಒಂದು ಫಾಲ್ ಆಗ್ಬೋದು, ಫ್ಲೇಕ್ಸ್ ಥರ ಉದುರುವಂಥದ್ದು. ಸೊ ಇದನ್ನು ಅಂಗಾಲು ಅಂಗೈನಲ್ಲಿ ಕೂಡ ನಾವು ನೋಡ್ಬೋದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಆರಾಧ್ಯ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆರಾಧ್ಯ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ನಮಗೆ ಒಂದು 7-8 ವರ್ಷದಿಂದ ಇದೆ. ಸ್ಕಿನ್ ಡ್ರೈ ಆಗುತ್ತೆ, ಪುಡಿ ಉದುರುತ್ತೆ, ಸ್ಕಿನ್ ಎಲ್ಲ ಹೊರಟಾಗುತ್ತೆ. ಓಕೆ. ಎಣ್ಣೆ ಹಚ್ಚಿದಾಗ ಉದುರುತ್ತೆ, ಪುಡಿ ಮತ್ತೆ ಬರುತ್ತೆ. ನಾನು ಆಯುರ್ವೇದಿಕ್ ಔಷಧಿ ಎಲ್ಲ ತಗೊಂಡಿದ್ದೀನಿ, ಒಂದು 5 ಪಂಚಕರ್ಮ ಚಿಕಿತ್ಸೆ ಎಲ್ಲ ಮಾಡ್ತಿದ್ದೀನಿ. ಈಗ ನಾವು ಬೇರೆ ಏನ್ ಟೆಸ್ಟ್, ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಯಾವ ತರ ಏನ್ ಟೆಸ್ಟ್ ಮಾಡಿಸ್ಬೇಕು ಮೇಡಮ್? ಓಕೆ. ಸೊ ಅಂದರೆ ನೀವೀಗ ಮೆಡಿಕೇಶನ್ಸ್ ಸೋರಿಯಾಸಿಸ್ ಇದೆ ಅಂತ ಆಗಿದೆಯಾ? ಸೊ ತುಂಬ ವರ್ಷದಿಂದ ಮೆಡಿಕೇಶನ್ ತಗೊಂಡು ಕನ್ಫರ್ಮ್ ಆಗಿರುವಂಥದ್ದಾ? ಮಣಿಪಾಲ್ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿದಾಗ ಎಕ್ಸಿಮಾ ಅಂತ ಇತ್ತು. ಎಕ್ಸಿಮಾ ಜೊತೆಗೆ ಪುಡಿ ಪುಡಿ ಉದುರುತ್ತೆ. ಆ ತರ ಎಲ್ಲ ದಿವಸ ಒಂದು 5 ಗ್ರಾಮ್ 10 ಗ್ರಾಮ್ ಪುಡಿ ಉದುರುತ್ತೆ ಮಲಗಿದಾಗ. ಓಕೆ. ಮತ್ ಬೆಳಿಗ್ಗೆ ಕೊಡ್ತಾ ಬಂದ ಮತ್ತೆ ಎಣ್ಣೆ ಹಚ್ಚಿದಾಗೆಲ್ಲ ಪುಡಿಯಾಗಿ ಉದುರುತ್ತೆ, ಮತ್ತೆ ಇದಾಗುತ್ತೆ. ಓಕೆ. ಸೊ ಖಂಡಿತ ನೋಡಿ, ಸಮ್ಟೈಮ್ಸ್ ಸೋರಿಯಾಸಿಸ್ ಮಿಮಿಕ್ ಲೈಕ್ ಎಕ್ಸಿಮಾ ಅಂತ ಹೇಳ್ಬೋದು.
ಸೊ ಡ್ರೈ ಎಕ್ಸಿಮಾ ಮತ್ತು ಸೋರಿಯಾಸಿಸ್ ಎರಡು ನಿಮಗೆ ಒಂದೇ ಥರ ಕಾಣಿಸುತ್ತೆ ಆ್ಯಂಡ್ ಸಿಮ್ಟಮ್ಸ್ ಕೂಡ ಸೇಮ್ ಇರುತ್ತೆ. ಪುಡಿ ಪುಡಿಯಾಗಿ ಉದುರುವಂಥದ್ದು, ನವೆ ತುಂಬ ಜಾಸ್ತಿ ಆಗುವಂಥದ್ದು. ಸೊ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತ ಹೇಳಿದಾಗ ಮೋರ್ ಆಫ್ ನಿಮಗೆ ಸೋರಿಯಾಸಿಸಲ್ಲಿ ಕೆಲವು ಫುಡ್ ಐಟಮ್ಸ್ನ ತೊಗೊಂಡಾಗ ಇಚ್ಚಿಂಗ್ ಜಾಸ್ತಿ ಆಗ್ಬೋದು, ಬರ್ನಿಂಗ್ ಆಗ್ಬೋದು, ಪುಡಿ ಪುಡಿ ಉದುರುವಂಥದ್ದು ಜಾಸ್ತಿ ಆಗ್ಬೋದು. ಎಸ್ಪೆಷಲಿ ವಿಂಟರ್ ಅಥವಾ ರೈನಿ ಸೀಸನಲ್ಲಿ ಸಮಸ್ಯೆ ಹೆಚ್ಚಾಗಿ ನಿಮಗೆ ಚರ್ಮ ಬಿಗಿ ಆಗುವಂಥದ್ದು ಅಥವಾ ಪೇಯ್ನ್ ಕಾಣಿಸ್ಕೊಳ್ಳೋದು ಕೂಡ ಆಗುತ್ತೆ ಸೋರಿಯಾಸಿಸಲ್ಲಿ. ನಿಮಗೆ ಕನ್ಫರ್ಮ್ ಮಾಡಬೇಕಾದ್ರೆ ಸ್ಕಿನ್ ಬಯೋಪ್ಸಿ ಮಾಡಬೇಕಾಗತ್ತೆ. ಸೊ ಆ ಸ್ಯಾಂಪಲ್ನ ತೆಗೆದು ಮೈಕ್ರೋಸ್ಕೋಪ್ ಅಂಡರ್ ಇಟ್ಟು ಎಕ್ಸಾಮಿನೇಷನ್ ಮಾಡಿದಾಗ ಸೊ ವೆದರ್ ಇಟ್ ಇಸ್ ಸೋರಿಯಾಸಿಸಾ ಅಥವಾ ಎಕ್ಸಿಮಾ ಅಂತ ಗೊತ್ತಾಗುವಂಥದ್ದು. ಆ್ಯಂಡ್ ಬ್ಲಡ್ ಟೆಸ್ಟ್ ಅಂತ ಹೇಳಿದಾಗ ಮೋರ್ ಆಫ್ ಲಿವರ್ ಫಂಕ್ಷನ್ ಟೆಸ್ಟ್ ಇರ್ಬೋದು ಅಥವಾ ನಾರ್ಮಲ್ ಬ್ಲಡ್ ಕೌಂಟ್ ಇರ್ಬೋದು. ಸೊ ಆಲ್ರೆಡಿ ನೀವು 8 ಇಯರ್ಸಿಂದ ಸಫರ್ ಆಗ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಖಂಡಿತ ಒಂದು ಕೇಸ್ ಹಿಸ್ಟ್ರಿ ಅಥವಾ ಎವ್ಯಾಲ್ಯೂಯೇಷನ್ ಕೂಡ ಮಾಡಬೇಕಾಗತ್ತೆ. ಸೊ ಯಾವ ಕಾರಣದಿಂದ ಬಂದಿದೆ, ವೆದರ್ ಇಟ್ ಇಸ್ ಸೋರಿಯಾಸಿಸಾ ಅಥವಾ ಡ್ರೈ ಎಕ್ಸಿಮಾನಾ ಅಂತ ಸೊ ಡಿಫ್ರೆನ್ಷಿಯೇಟ್ ಕೂಡ ಮಾಡ್ಬೋದು. ಸೊ ಆಫ್ಟರ್ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಸೊ ಖಂಡಿತ ನೀವು ಒಂದ್ಸರಿ ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು ವಿತ್ ಯುವರ್ ಪ್ರೀವಿಯಸ್ ರಿಪೋರ್ಟ್ಸ್. ಸೊ ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಸೂಕ್ತ ಪರಿಹಾರ ಕೂಡ ಕೊಡ್ಬೋದು. ಥ್ಯಾಂಕ್ ಯು ಆರಾಧ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಮಂಜಪ್ಪ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜಪ್ಪ ಅವರೇ. ಮೇಡಮ್ ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಮೇಡಮ್ ನಮಸ್ಕಾರ. ನಮಸ್ತೆ, ಹೇಳಿ. ಮೇಡಮ್ ಅದು ಏನಿಲ್ಲ, ಒಂದು ಪ್ರಾಬ್ಲಮ್ ಇದೆ. ಏನಂದ್ರೆ ಲೆಫ್ಟ್ ಸೈಡ್ ಇದು ಸೋಲ್ಜರ್ ಡಿಸ್ಲೊಕೇಟ್ ಆಗಿತ್ತು. ಡಿಸ್ಲೊಕೇಶನ್ ಆಗದ ಆಪರೇಷನ್ ಮಾಡಿಸ್ಬಿಟ್ಟು ಅದು ಸ್ಟಿಚ್ ಹಾಕಿದ್ದಾರೆ. ಸ್ಟಿಚ್ ಹಾಕಿದ್ದು ನನ್ನ ಚರ್ಮ ಕೂಡ್ಕೊಂತ ಬರ್ತಿಲ್ಲ. ಓಕೆ. ಕ್ಯೂ ಬರ್ತಿದೆ. ಅದು ಒಂದು ಕಮ್ಮಿ ಅಂದ್ರೆ 50 ದಿವಸ ಆಯ್ತು ಈಗ ಆಪರೇಷನ್ ಮಾಡ್ತೀವಿ. ಚರ್ಮ ಮಾತ್ರ ಕೂಡ್ತಿಲ್ಲ ಮೇಡಮ್. ಡಬಲ್ ಸ್ಟಿಚ್ ಹಾಕಿದ್ದಾರೆ, ಇನ್ನೊಂದ್ ಸಾರಿ ಸ್ಟಿಚ್ ಕೂಡ ಹಾಕಿದ್ದಾರೆ, ಅದು ಕೂಡ್ತಿಲ್ಲ. ಒಂದತ್ರ ಹೋಲ್ ಆಗ್ಬಿಟ್ಟು ಕ್ಯೂ ಬರ್ತಿದೆ, ಬ್ಲಡ್ ಟೈಪ್. ನೀವು ಆಮೇಲೆ ನೀರಿ ಟೈಪ್ ಗುಳ್ಳೆ ಆಗಿದೆ ದೊಡ್ಡೆ. ಹಾ ಮೇಡಮ್, ಕಡಿತ ಏನಿಲ್ಲ ನಮ್ಗೆ. ಓಕೆ. ನಿಮ್ಗೆ ಶುಗರ್ ಏನಾದ್ರು ಇದೆಯಾ? ಇಲ್ಲ ಮೇಡಮ್, ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಆಪರೇಷನ್ ಮಾಡ್ತೀವಿ, ಅಂತದೇನಿಲ್ಲ. ಓಕೆ, ಬಟ್ ಹೀಲಿಂಗ್ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ? ಆಗ್ತಿಲ್ಲ ಮೇಡಮ್. ಓಕೆ. ಸೊ ಖಂಡಿತ ನೋಡಬೇಕಾಗತ್ತೆ. ಮೋರ್ ಆಫ್ ಒಂದು ಸಮ್ಟೈಮ್ಸ್ ಸ್ಕಿನ್ ಗ್ರಾಫ್ಟಿಂಗ್ ಆದಮೇಲೆ ಕೂಡ ಸೊ ಹೀಲಿಂಗ್ ಡಿಫಿಕಲ್ಟಿ ಇರ್ಬೋದು. ಸೊ ಹಲವಾರು ಕಾರಣಗಳಿರ್ಬೋದು ಅದಕ್ಕೆ. ಸೊ ಡಯಾಬಿಟಿಕ್ ಕೂಡ ಇಲ್ಲ ಅಂತ ಹೇಳ್ತಿದ್ದೀರಾ. ಸಮ್ಟೈಮ್ಸ್ ಆ ಗ್ರ್ಯಾನ್ಯುಲೇಷನ್ ಟಿಶ್ಯೂ ಅಥವಾ ಹೆಲ್ತಿ ಟಿಶ್ಯೂ ಮತ್ತೆ ನಿಮಗೆ ಡೆವಲಪ್ ಆಗೋದಕ್ಕೆ ಸೊ ಟೈಮ್ ಬೇಕಾಗುತ್ತೆ. ಸೊ ಅಥವಾ ಅದಕ್ಕೆ ತಕ್ಕಂಥ ಮೆಡಿಸಿನ್ಸ್ ಕೂಡ ಬೇಕಾಗುವಂಥದ್ದು. ಹಾಂ. ಸೊ ಖಂಡಿತ ಒಂದ್ಸರಿ ನೀವು ರಿಪೋರ್ಟ್ಸ್ ಏನಿದೆ ಅದನ್ನು ತಗೊಂಡು ನಿಮಗೆ ಹೋಮಿಯೋಪತಿ ಮೆಡಿಸಿನ್ಸ್ ಕೂಡ ತಗೊಳ್ಬೋದು. ಸೊ ಮೆಡಿಸಿನ್ಸಿಂದ ನಿಮಗೆ ನ್ಯಾಚುರಲ್ ಆಗಿ ಹೀಲಿಂಗ್ ಪ್ರೋಸೆಸ್ ಆಗುತ್ತೆ. ಸೊ ಗ್ರ್ಯಾಜುವಲ್ ಆಗಿ ಆ ಸ್ಕಿನ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಮಂಜಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಸೋರಿಯಾಸಿಸ್ನ ಹಂತಗಳ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ಟೈಪ್ಸ್ ಇರುತ್ತೆ? ಸೊ ಸೋರಿಯಾಸಿಸಲ್ಲಿ ನಾವು ಹೆಚ್ಚಾಗಿ ನೋಡುವಂಥದ್ದಾದರೆ ಸೊ ಪ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ 80% ಆಫ್ ದಿ ಕೇಸಸಲ್ಲಿ ಪ್ಲೇಕ್ ಸೋರಿಯಾಸಿಸ್ನ ನೋಡ್ಬೋದು. ಸೊ ಯೂಶಲಿ ಇದು 2 ಕಾಲಿಗಿರ್ಬೋದು ಅಥವಾ 2 ಕೈಗಿರ್ಬೋದು. ಸೊ ಎಲ್ಲ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಜನರಲೈಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಬಂದಾಗ ಹೆಚ್ಚಾಗಿ ಪುಡಿ ಪುಡಿಯಾಗಿ ಉದುರೋದಿರ್ಬೋದು ಅಥವಾ ಚರ್ಮ ಕಪ್ಪಾಗುವಂಥದ್ದು ಇರ್ಬೋದು. ಸೊ ಡ್ರೈನೆಸ್ ತುಂಬ ಹೆಚ್ಚಾಗಿರುತ್ತೆ. ಸೊ ಸಮ್ಟೈಮ್ಸ್ ಇಟ್ ಮಿಮಿಕ್ಸ್ ಲೈಕ್ ಎಕ್ಸಿಮಾ ಅಂತ ಕೂಡ ಹೇಳ್ಬೋದು. ಸೊ ಇನ್ನು ಅದರ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ನೇಲ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಉಗುರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇನಿಷಿಯಲ್ ಆಗಿ 1-2 ಉಗುರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ತದನಂತರ 2 ಕಾಲಿನ ಬೆರಳು ಉಗುರಲ್ಲಿ ಕೂಡ ಬರ್ಬೋದು, ಕೈ ಬೆರಳು ಉಗುರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಮೋರ್ ಆಫ್ ಪಸ್ ಫಾರ್ಮೇಷನ್ ಥರ ಆಗಿರುತ್ತೆ. ಸ್ವಿಚ್ಚಿಂಗ್ ಇರ್ಬೋದು, ಡ್ರೈನೆಸ್ ಇರ್ಬೋದು. ಸೊ ಸಮ್ಟೈಮ್ಸ್ ಫಂಗಲ್ ಇನ್ಫೆಕ್ಷನ್ ಕೂಡ ಅಂದ್ಕೊಂಡಿರ್ತಾರೆ, ಆದರೆ ಇದು ನೇಲ್ ಸೋರಿಯಾಸಿಸ್ ಆಗಿರುತ್ತೆ. ಸೊ ಮೋರ್ ಆಫ್ ಅದು ಡೆವಲಪ್ ಆದಮೇಲೆ ಸೊ ನೆಕ್ರೋಸಿಸ್ ಆಗೋಕ್ಕೆ ಶುರು ಆಗುತ್ತೆ, ಅಂದರೆ ಉಗುರು ಬೀಳೋದಕ್ಕೆ ಕೂಡ ಶುರು ಆಗುತ್ತೆ. ಸೊ ಇದು ನೇಲ್ ಸೋರಿಯಾಸಿಸ್ನ ಲಕ್ಷಣಗಳು ಅಂತ ಹೇಳ್ಬೋದು. ಸೊ ಇನ್ ಅದರ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಅಂತ ಬಂದಾಗ ಮೋರ್ ಆಫ್ ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳಿದ್ರೆ ಸೊ ಯೂಶಲಿ ಇಟ್ ಅಕರ್ಸ್ ಇನ್ ಸ್ಕಿನ್ ಫೋಲ್ಡ್ಸ್. ಸೊ ಅಬ್ಡಾಮಿನಲ್ ಫೋಲ್ಡ್ಸ್ ಇರ್ಬೋದು, ಸೊ ಗ್ರಾಯಿನ್ ಫೋಲ್ಡ್ಸ್ ಇರ್ಬೋದು, ಆಕ್ಸಿಲರಿ ಫೋಲ್ಡ್ಸ್ ಇರ್ಬೋದು. ಸೊ ಇಲ್ಲಿ ಒಂದು ಸ್ಕಿನ್ ಫೋಲ್ಡ್ಸ್ ಜಾಸ್ತಿ ಇರುತ್ತೆ. ಸೊ ಆ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಅದನ್ನು ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಆ ಭಾಗದಲ್ಲಿ ಲೆಷನ್ಸ್, ಡ್ರೈನೆಸ್ ಆಗಿರ್ಬೋದು, ಇಚಿಂಗ್ ಆಗಿರ್ಬೋದು, ಸ್ಕೇಲಿ ಎರಪ್ಷನ್ಸ್ ಇರ್ಬೋದು. ಈ ಥರ ನಾವು ಇನ್ವರ್ಸ್ ಸೋರಿಯಾಸಿಸ್ನ ನೋಡ್ಬೋದು. ಡಾಕ್ಟರ್, ಸಾಕಷ್ಟು ಜನರಿಗೆ ಗೊತ್ತಿರಲ್ಲ ಯಾವ ಹಂತದಲ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದನ್ನು. ಯಾವಾಗ ಮಾಡಬೇಕು ಅವರು? ಸೊ ಯೂಶಲಿ ನಾರ್ಮಲ್ ಸ್ಕಿನ್ ಪ್ರಾಬ್ಲಮ್ ಅಂತ ಅಂದ್ಕೊಂಡಿರ್ತಾರೆ. ಕೆಲವ್ರು ಏನೋ ಒಂದು ಗುಳ್ಳೆ ಇರ್ಬೋದು, ಸೊ ಅಥವಾ ಯಾವುದೋ ಒಂದು ಸ್ಕಿನ್ ಎರಪ್ಷನ್ಸ್ ಇರ್ಬೋದು, ರ್ಯಾಷಸ್ ಇರ್ಬೋದು. ಸೊ ಈ ಥರ ನೆಗ್ಲೆಕ್ಟ್ ಮಾಡೋರು ಕೂಡ ಇರ್ತಾರೆ. ಸೊ ಯಾವಾಗ ಅದು ಜಾಸ್ತಿ ಆಗ್ತಾ ಹೋಗುತ್ತೋ, ಸೊ ಇಚ್ಚಿಂಗ್ ಇರ್ಬೋದು ಅಥವಾ ಡ್ರೈನೆಸ್ ಇರ್ಬೋದು, ಸ್ಕೇಲಿಂಗ್ ಅಥವಾ ಪುಡಿ ಪುಡಿಯಾಗಿ ಉದುರುವಂಥದ್ದು. ಸೊ ಈ ಥರ ಫೀಚರ್ಸ್ ಇದ್ದಾಗ ಸೊ ಡೆಫಿನೆಟ್ಲಿ ಅರ್ಲಿಯಾಗಿ ಕನ್ಸಲ್ಟ್ ಮಾಡೋದು ಉತ್ತಮ.
ಸೊ ಸ್ಕ್ಯಾಲ್ಪಲ್ಲಿ ಬಂದಾಗ ಕೂಡ ಇಟ್ ಮಿಮಿಕ್ಸ್ ಲೈಕ್ ಸೆಬರೋಯಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಕೂಡ ಸೇಮ್ ಸಿಮ್ಟಮ್ಸ್ ಲೈಕ್ ಸೋರಿಯಾಸಿಸ್ ಇರುತ್ತೆ ಅಥವಾ ಡ್ರೈ ಎಕ್ಸಿಮಾ ಇರ್ಬೋದು. ಸೊ ಇನ್ನು ಮೋರ್ ಆಫ್ ಅವ್ರಿಗೆ ನಾನ್ ವೆಜ್ ತೊಗೊಂಡಾಗ ಹೆಚ್ಚಾಗುವಂಥದ್ದು, ಎಸ್ಪೆಷಲಿ ಚಿಕನ್ ಅಥವಾ ಫಿಶ್ ತೊಗೊಂಡಾಗ ಆ ಸ್ಕೇಲಿಂಗ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಥವಾ ವಿಂಟರ್ ರೇನಿ ಸೀಸನಲ್ಲಿ ಜಾಸ್ತಿ ಆಗುವಂಥದ್ದು. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ರಿಸ್ಕ್ ಫ್ಯಾಕ್ಟರ್ ಮೋರ್ ಅಂತ ಹೇಳ್ಬೋದು, 10 to 15% ಆಫ್ ದಿ ಕೇಸಸಲ್ಲಿ. ಸೊ ಇನ್ನು ಅದರ್ ಕಾನ್ಸಸ್ ಅಂತ ಹೇಳಿದಾಗ ಲಾಂಗ್ ಟರ್ಮಲ್ಲಿ ಪೆಸ್ಟಿಸೈಡ್ಸ್ ಅಥವಾ ಇನ್ಸೆಕ್ಟಿಸೈಡ್ಸ್ ಕಾಂಟ್ಯಾಕ್ಟಲ್ಲಿ ಬಂದಾಗ ಸೊ ಅದರಿಂದ ಕೂಡ ಸೋರಿಯಾಸಿಸ್ ಡೆವಲಪ್ ಆಗ್ಬೋದು ಅಟ್ ದಿ ಲೇಟರ್ ಸ್ಟೇಜ್. ಆ್ಯಂಡ್ ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್ ಅಂತ ಇದ್ದಾಗಲೂ ಕೂಡ ಸೋರಿಯಾಸಿಸ್ ಸಮಸ್ಯೆ ಕಾಣಿಸ್ಬೋದು. ಸೊ ಇನ್ನು ಕೆಲವರಿಗೆ ಮೋರ್ ಆಫ್ ಜಾಯಿಂಟ್ ಸ್ಪೇಸಸಲ್ಲಿ ಕಾಣಿಸ್ಕೊಳ್ಳುತ್ತೆ, ಎಲ್ಬೋ ಜಾಯಿಂಟ್ ಇರ್ಬೋದು ಅಥವಾ ನೀ ಜಾಯಿಂಟ್ ಇರ್ಬೋದು, ಜಾಯಿಂಟ್ ಫೋಲ್ಡ್ಸಲ್ಲಿ ಕಾಣಿಸುತ್ತೆ. ಸೊ ಆಗ ಅವ್ರಿಗೆ ಒಂದು ಫೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಆಗುವಂಥದ್ದು, ರೆಸ್ಟ್ರಿಕ್ಟೆಡ್ ಅಥವಾ ಪೇನ್ಫುಲ್ ಮೂಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ಬೋದು, ಆ್ಯಸ್ ಎ ಕಾಂಪ್ಲಿಕೇಶನ್ ಆಫ್ ಸೋರಿಯಾಸಿಸ್ ಡೆವಲಪ್ಮೆಂಟ್ ಆಗುವಂಥದ್ದು. ಸೊ ಕೆಲವರಲ್ಲಿ ಸೋರಿಯಾಟಿಕ್ ಆರ್ಥರೈಟಿಸ್ನ ಕೂಡ ನಾವು ನೋಡ್ಬೋದು. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ಸವಿತಾ ಅನ್ನೋರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸವಿತಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ಮೇಡಮ್. ನನ್ನ ಮಗಳ 6 ವರ್ಷಕ್ಕೆ ಅದಾಳ್ರಿ. ಓಕೆ. ಆಕಿಗೆ ಒಂದ್ ಸ್ವಲ್ಪ ಕಿವಿ ಹತ್ರ, ಕುತ್ತಿಗೆಗೆ, ಆಮೇಲೆ ತಲೆ ಒಳಗ ಡ್ರೈ ಆಗಿ ಸ್ಕಿನ್ ಕಪ್ಪಾಗತ್ರಿ. ಓಕೆ. ಅದು ಸ್ವಲ್ಪ ಅದಕ್ಕೇನ್ ಪರಿಹಾರ ತೋರ್ತೀವ್ರಿ, ಕ್ರೀಮ್ ಆಯಿಂಟ್ಮೆಂಟ್ ಕೊಡ್ತಾರ್ರಿ, ಅಷ್ಟ ಹಚ್ಚಿದಾಗ ಕಡಿಮೆ ಆಗುತ್ತೆ ಮತ್ತು ಅದೇ ತರ ಡ್ರೈ ಆಗ್ಬಿಡತ್ರಿ, ಕಪ್ಪಾಗ್ಬಿಡುತ್ತೆ ಸ್ಕಿನ್. ಓಕೆ. ಸೊ ಯಾವಾಗಿಂದ ಈ ತರ ಆಗ್ತಿದೆ ಅಮ್ಮ? ಏನಾದ್ರೂ ವಿಂಟರ್ ಸೀಸನ್ಸ್ ಅಲ್ಲಿ ಅಷ್ಟೇ ಈ ತರ ಆಗುತ್ತಾ ಅಥವಾ ಸಮ್ಮರ್ ಸೀಸನ್ ಅಲ್ಲೂ ಇದೇ ತರ ಇರುತ್ತಾ? ಹ್ಞೂನ್ರಿ ಮೇಡಮ್, ಇದು ಚಳಿಗಾಲದಾಗ ಬರುತ್ತ್ರಿ, ಜಾಸ್ತಿ ಇರುತ್ತ್ರಿ. ಉಳಿದ ಟೈಮ್ನ ಸ್ವಲ್ಪ ಕಡಿಮೆ ಇರುತ್ತ್ರಿ. ಓಕೆ. ನೋಡಿ, ನೀವು ಹೇಳ್ತಿರೋ ಪ್ರಕಾರ ಇದನ್ನು ಆಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ಬೋದು. ಸೊ ಯೂಶಲಿ ವಿಂಟರ್ ಸೀಸನ್ ಅಥವಾ ರೈನಿ ಸೀಸನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸ್ವಿಚಿಂಗ್ ಆಗುವಂಥದ್ದು, ಡ್ರೈನೆಸ್ ಆಗುವಂಥದ್ದು, ಆ ಭಾಗದಲ್ಲಿ ಕಪ್ಪಾಗುವಂಥದ್ದು. ಸೊ ಏನು ಮತ್ತೆ ನೀವು ಸಮ್ಮರ್ ಸೀಸನಲ್ಲಿ ಬೆಟರ್ ಆಗುತ್ತೆ, ಈಗೇನು ಮತ್ತೆ ಬರ್ತಾ ಹೋಗುತ್ತೆ. ಸೊ ಇಟ್ ಈಸ್ ಬಿಕಾಸ್ ಆಫ್ ಲೋ ಇಮ್ಯೂನ್ ಪವರ್ ಕೂಡ ಇರ್ಬೋದು. ಆ್ಯಂಡ್ ಮೋರ್ ಆಫ್ ಅಲರ್ಜಿಕ್ ಕಣಗಳು ಅವರಲ್ಲಿ ಜಾಸ್ತಿ ಇದ್ದಾಗ ಸೊ ಅದರಿಂದ ಕೂಡ ಹೆಚ್ಚಾಗುತ್ತೆ. ಆ್ಯಂಡ್ IG ಲೆವೆಲ್ಸ್ ಕೂಡ ಹೆಚ್ಚಿರ್ಬೋದು. ಸೊ ಖಂಡಿತ ಒಂದ್ಸರಿ ನೋಡಬೇಕಾಗತ್ತೆ. ಆ್ಯಂಡ್ ಮೆಡಿಸಿನ್ ಸೇಫ್ ಇರುತ್ತೆ ಸೊ ಮಕ್ಕಳಲ್ಲಿ. ಸೊ ಯಾವುದೇ ರೀತಿ ನಿಮಗೆ ನ್ಯಾಚುರಲ್ ಮೆಡಿಕೇಷನ್ಸ್ ಇರುತ್ತೆ ಆ್ಯಂಡ್ ಸಪ್ರೆಸ್ ಆಗೋದಿಲ್ಲ. ಸೊ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಕೂಡ ಸಿಗ್ಬಹುದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ. ಸೊ ಫಸ್ಟ್ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ, ಸೊ ತದನಂತರ ಬ್ಲಡ್ ಟೆಸ್ಟ್ ಬೇಕಾದಲ್ಲಿ ಅದನ್ನು ಕೂಡ ಅಡ್ವೈಸ್ ಮಾಡ್ತೀವಿ. ಸೊ ನಿಮಗೆ ಸೂಕ್ತ ಪರಿಹಾರ ಕೂಡ ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ಸವಿತಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಸೋರಿಯಾಸಿಸ್ ಇದ್ದವರ ಹತ್ರ ಹೋಗೋದಕ್ಕೆ ತುಂಬಾ ಜನರು ಭಯಪಡ್ತಾರೆ, ನಮಗೂ ಹರಡ್ಬಿಡುತ್ತೋ ಅನ್ನೋ ಕಾರಣಕ್ಕೆ. ನಿಜವಾಗ್ಲೂ ಇದು ಹರಡುತ್ತಾ? ಸೊ ಸೋರಿಯಾಸಿಸ್ ಅಂತ ಹೇಳಿದಾಗ ವಿಚ್ ಇಸ್ ಅ ನಾನ್ ಕಾಂಟೇಜಿಯಸ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ಅಂದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಸೊ ಅವ್ರ ಜೊತೆ ಕೂತು ಮಾತಾಡೋದ್ರಿಂದ ಆಗಲಿ ಅಥವಾ ಅವ್ರ ಜೊತೆ ಕೂತು ಊಟ ಮಾಡೋದ್ರಿಂದ ಆಗಲಿ, ಸೊ ಸೋಷಲ್ ಲೈಫಲ್ಲಿ ಮಿಂಗಲ್ ಆಗೋದಕ್ಕಾಗಲಿ, ಸೊ ಯಾವುದೇ ರೀತಿ ಇದು ಸ್ಪ್ರೆಡ್ ಆಗೋದಿಲ್ಲ. ಸೊ ಆದರೆ ಹಿಂಜರಿದಿರ್ತಾರೆ, ಎಸ್ಪೆಷಲಿ ಸೋರಿಯಾಸಿಸ್ ಅಂದಾಗ ಅಥವಾ ವಿಟಿಲಿಗೋ ಅಂತ ಹೇಳಿದಾಗ ಸೊ ಅವರಿಂದ ದೂರ ಉಳಿಯೋದೇ ಹೆಚ್ಚು ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಸೋಷಲ್ ಲೈಫ್ ಕೂಡ ಸಪೋರ್ಟ್ ಮಾಡಬೇಕು ಆ್ಯಂಡ್ ಎನ್ವೈರ್ನ್ಮೆಂಟ್ ಕೂಡ ಸಪೋರ್ಟಿವ್ ಆಗಿರಬೇಕು. ಬಿಕಾಸ್ ಸೋರಿಯಾಸಿಸ್ ಅಂತ ಹೇಳಿದಾಗ ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್ ಆಗುವಂಥದ್ದು ಆ್ಯಂಡ್ ಮೆಂಟಲಿ ಕೂಡ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಸೊ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುವಂಥದ್ದು. ಸೊ ಅವರ ದೇಹದಲ್ಲಿ ಸ್ಪ್ರೆಡ್ ಆಗ್ತಿದೆ ಹೆಚ್ಚಾಗಿ. ಸೊ ಮೋರ್ ಆಫ್ ಒಂದು ಹೀಲಿಂಗ್ ಪ್ರೋಸೆಸ್ ವಿಲ್ ಬಿ ಸ್ಲೋ ಅಂತಲೇ ಹೇಳ್ಬೋದು. ಸೊ ಕಂಪೇರ್ ಟು ಅದರ್ ಟೈಪ್ ಆಫ್ ಸ್ಕಿನ್ ಡಿಸಾರ್ಡರ್ಸ್. ಸೊ ಸೋರಿಯಾಸಿಸ್ ಆ್ಯಂಡ್ ವಿಟಿಲಿಗೋ ಅಂತ ಹೇಳಿದಾಗ ಸೊ ಬೋತ್ ಆರ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಡ್ಯೂ ಟು ಒಂದು ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಬರುವಂಥದ್ದು. ಸೊ ಲಾಟ್ ಆಫ್ ಇಮ್ಯುನೋಸಪ್ರೆಸೆಂಟ್ಸ್ನ ತೊಗೊಳ್ತಿರ್ತಾರೆ, ಸೊ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ತಾ ಇರ್ತಾರೆ. ಸೊ ಡೆಫಿನೆಟ್ಲಿ ಇದು ಓವರ್ ಸಿಸ್ಟಮ್, ಒಂದು ಇಮ್ಯೂನ್ ಸಿಸ್ಟಮ್ ಹೆಚ್ಚಾದಾಗ ಬರುವಂಥದ್ರಿಂದ ಸೊ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ದೇರ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಲೈಕ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸೊ ವಾಟರ್ ಇಂಟೇಕ್ ಇರ್ಬೋದು, ಸೊ ಅಥವಾ ಫುಡ್ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಸೊ ಕೆಲವು ಐಟಮ್ಸ್ ತಿಂದಾಗ ಅಥವಾ ಮೋರ್ ಆಫ್ ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಸೊ ಇದೆಲ್ಲ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು. ಸೊ ಮತ್ತಷ್ಟು ಸೋರಿಯಾಸಿಸ್ನ ಹೆಚ್ಚು ಮಾಡುವಂಥದ್ದು. ಸೊ ಡೆಫಿನೆಟ್ಲಿ ಅದನ್ನು ಕೂಡ ಒಂದು ಮೇಂಟೈನ್ ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಸೋರಿಯಾಸಿಸ್ಗೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ? ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಯಾವ ಕಾರಣದಿಂದ ಬಂದಿದೆ ಅಂತ ತಿಳ್ಕೊಬೇಕಾಗತ್ತೆ. ಸೊ ಪಾಸಿಟಿವ್ ಫ್ಯಾಕ್ಟರ್ ಅಂತ ಹೇಳಿದಾಗ ಸೊ ಥ್ರೂ ಜೆನೆಟಿಕ್ಸ್ ಇದೆಯಾ, ಸೊ ಆನುವಂಶಿಕವಾಗಿ ಬರೋದು ಹೆಚ್ಚು ಅಂತಲೇ ಹೇಳ್ಬೋದು ಸೋರಿಯಾಸಿಸ್ ಅಂತ ಹೇಳಿದಾಗ. ಸೊ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದೆಯಾ ಅಥವಾ ಸೊ ಅವರಿಗೆ ಒಂದು ಅಡಲ್ಟ್ ಏಜಲ್ಲಿ ಕಾಣಿಸ್ತಿದೆ ಅಂತ ಹೇಳಿದಾಗ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಸೊ ಅಥವಾ ಲಾಂಗ್ ಸೈಡ್ ಕೆಮಿಕಲ್ ಕಾಂಟ್ಯಾಕ್ಟ್ ಲೈಕ್ ಮರ್ಕ್ಯೂರಿ, ಆರ್ಸನಿಕ್, ಲೆಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ.
ಸೊ ಈ ಥರ ಕೆಮಿಕಲ್ ಕಾಂಟ್ಯಾಕ್ಟ್ಸಿಂದ ಕೂಡ ಬಂದಿರ್ಬೋದು. ಸೊ ಅಥವಾ ಆಟೋಇಮ್ಯೂನ್ ಡಿಸಾರ್ಡರ್ ಡ್ಯೂ ಟು ಒಂದು ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಬಂದಿರುವಂಥದ್ದು. ಸೊ ಅವ್ನು ಆಲ್ರೆಡಿ ಮೆಡಿಕೇಷನ್ಸ್ ತೊಗೊಳ್ತಿರ್ತಾರೆ, ತುಂಬ ವರ್ಷದಿಂದ ಸಫರ್ ಆಗ್ತಿದ್ದವರು, ಮೋರ್ ಆಫ್ ಇಮ್ಯುನೋಸಪ್ರೆಸೆಂಟ್ಸ್ ಅಂತ ಹೇಳ್ತೀವಿ. ಸೊ ಆ್ಯಸ್ ಆಫ್ ಎ ಸಡನ್ ಆ ಮೆಡಿಕೇಷನ್ಸ್ನ ಕೂಡ ನಿಲ್ಸೋಕ್ಕಾಗೋದಿಲ್ಲ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ಗೆ ಬಂದಾಗ. ಸೊ ಗ್ರ್ಯಾಜುವಲ್ ಆಗಿ ಅದನ್ನ ಕಮ್ಮಿ ಮಾಡಬೇಕಾಗುತ್ತೆ, ಅವರ ತೊಗೊಳ್ತಿರೋ ಡೋಸೇಜ್ ಆಗಿರ್ಬೋದು. ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಯಾವ ಫುಡ್ ಐಟಮ್ಸಿಂದ ಸೋರಿಯಾಸಿಸ್ ಸಮಸ್ಯೆ ಹೆಚ್ಚಾಗ್ತಿದೆ, ಸೊ ಮತ್ತಷ್ಟು ಸಮಸ್ಯೆಗೆ ಒಳಗಾಗ್ತಿದ್ದಾರೆ. ಸೊ ಮೋರ್ ಆಫ್ ಒಂದು ಡ್ರೈನೆಸ್ ಆಗುತ್ತೆ, ಇಚಿಂಗ್ ಜಾಸ್ತಿ ಆಗುವಂಥದ್ದು, ಚರ್ಮ ಬಿಗಿ ಆಗುವಂಥದ್ದು ಹೆಚ್ಚಾಗಿ ನಾವು ವಿಂಟರ್ ಸೀಸನ್ಸಲ್ಲಿ ನೋಡ್ತೀವಿ. ಇನ್ ಸಮ್ಮರ್ ಸೀಸನ್ ಯೂಶಲಿ ಸ್ಕಿನ್ ಪ್ರಾಬ್ಲಮ್ಸ್ ಓವರ್ ಆಲ್ ಬೆಟರ್ ಆಗಿರುತ್ತೆ. ಆ್ಯಂಡ್ ಸೋರಿಯಾಸಿಸ್ ಪೇಷಂಟ್ಸ್ ಆಲ್ಸೋ ವಿಲ್ ಬಿ ಬೆಟರ್. ಆ್ಯಂಡ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು, ಈಗ ಸೋರಿಯಾಸಿಸಿಂದ ಮೋರ್ ಆಫ್ ಒಂದು ಡಯಾಬಿಟಿಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹೆಚ್ಚಾಗಿ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಅಥವಾ ಅದರ್ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಲೈಕ್ ಥೈರಾಯ್ಡ್ ಇರ್ಬೋದು, ಆರ್ಥ್ರೈಟಿಸ್ ಇರ್ಬೋದು, ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದರ್ ಕಾಂಪ್ಲಿಕೇಶನ್ಸ್ ಲೈಕ್ ಸಿಸ್ಟಮಿಕ್ ಇನ್ವಾಲ್ವ್ಮೆಂಟ್ ಅಂತ ಹೇಳಿದಾಗ, ಸೊ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದರೆ ಹೃದಯ ಸಂಬಂಧಿತ ಕಾಯಿಲೆಗಳು ಅಂತ. ಸೊ ಡೆಫಿನೆಟ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಫರ್ದರ್ ಸ್ಪ್ರೆಡಿಂಗ್ ಆಫ್ ಲೆಷನ್ಸ್ ಏನಿರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡುವಂಥದ್ದು. ಸೊ ಇನ್ನು ಸೋರಿಯಾಟಿಕ್ ಲೆಷನ್ಸ್ ಏನಿದೆ ಸೊ ಅದು ಗ್ರ್ಯಾಜುವಲ್ ಆಗಿ ಕಮ್ಮಿ ಆಗ್ತಾ ಬರಬೇಕಾಗುತ್ತೆ. ಆ್ಯಂಡ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಆ್ಯಂಡ್ ಅಕಾರ್ಡಿಂಗ್ ಟು ದರ್ ಏಜ್ ಗ್ರೂಪ್ ಆ್ಯಂಡ್ ಅಂಡರ್ಲೈನ್ ಮೆಟಬಾಲಿಕ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿದ್ದಾಗ ಸೊ ಆಗ ಟ್ರೀಟ್ಮೆಂಟ್ ಸೊ ಎರಡಕ್ಕೂ ಮಾಡಬೇಕಾಗುತ್ತೆ. ಇಟ್ ಶುಡ್ ಬಿ ಅಂಡರ್ ಕಂಟ್ರೋಲ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡಾಕ್ಟರ್ ರಶ್ಮಿ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, ಎಚ್ಎಸ್ಆರ್ ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133, ಮತ್ತೊಂದು ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.